ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ 28/1/2024 ಏನೇ ನಡೀತಾ ಇದೆ. ಗ್ಲೋಬಲಿ ಸೆಂಟಿಮೆಂಟ್ US ಮಾರ್ಕೆಟ್ಸ್ ಹ್ಯಾವ್ ಕ್ಲೋಸ್ಡ್ ಪಾಸಿಟಿವ್, ವೆರಾಸ್ ಯುರೋಪಿಯನ್ ಮಾರ್ಕೆಟ್ಸ್ ಆಲ್ಸೋ ಫ್ಲಾಟ್ ಟು ಪಾಸಿಟಿವ್ ಕ್ಲೋಸ್ ಆಗಿದೆ. ವೆರಾಸ್ ಗಿಫ್ಟ್ ನಿಫ್ಟಿ ಅಂಡ್ ಇವನ್ ಏಷ್ಯನ್ ಮಾರ್ಕೆಟ್ಸ್ ನೋಡ್ತಾ ಇದ್ರೆ, Asian markets look like nervous or weak because completely see Nikkei is about 0.5% negative, whereas other markets also flat. ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ತೋರಿಸ್ತಾ ಇರೋದು 28 ಪಾಯಿಂಟ್ಗಳ ಪಾಸಿಟಿವ್, ನಾಟ್ ಅ ಗ್ಯಾಪ್ ಅಪ್. ನಿಮ್ಗೆ ಇಲ್ಲಿ ಗಿಫ್ಟ್ ನಿಫ್ಟಿ ಚಾರ್ಟ್ ನೋಡ್ತಿಲ್ಲ, ಟ್ರೇಡಿಂಗ್ ಕೂಡ ಅಬಾಬಾ 1% ಅಪ್ ಆಗಿದೆ, ಗ್ಯಾಪ್ ಅಪ್ ಆಗುತ್ತೆ, ಸಿಕ್ಕಾಪಟ್ಟೆ ಮೇಲ್ಗಡೆ ಓಪನ್ ಆಗುತ್ತೆ, ಆ ರೀತಿ ಏನಿಲ್ಲ. ನೀವು ಕಂಪಾರಿಸನ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಗಿಫ್ಟ್ ನಿಫ್ಟಿನ ನಮ್ಮ ಇಂಡಿಯನ್ ಮಾರ್ಕೆಟ್ ನಿಫ್ಟಿ ಫ್ಯೂಚರ್ಗೆ ಕಂಪೇರ್ ಮಾಡಿದ್ರೆ ಸಾಕು. ಓಕೆ, ನಮ್ಮ ನಿಫ್ಟಿ ಫ್ಯೂಚರ್ ಫೆಬ್ರವರಿ ಫ್ಯೂಚರ್ 25,427 ಇದೆ. ಅದನ್ನ ಮ್ಯಾಚ್ ಅಪ್ ಆಗ್ಲಿಕ್ಕೆ ಮಾರ್ಕೆಟ್ ಈ ರೀತಿ ಆಗಿರುತ್ತೆ ಅಷ್ಟೇ, ಮತ್ತೆ ಯಾವುದೇ ರೀತಿ ಪಾಯಿಂಟ್ ಆಫ್ ವ್ಯೂ ಇಲ್ಲ. ಸೊ ಮಾರ್ಕೆಟ್ ಜಸ್ಟ್ ಓಪನಿಂಗ್ ಅಬೌಟ್ 25 to 30 ಅಥವಾ 40 ಪಾಯಿಂಟ್ಸ್ ವರೆಗೂ ಪಾಸಿಟಿವ್ ಓಪನ್ ಆಗುವ ಸಾಧ್ಯತೆ ಇದೆ. ನಂಬರ್ 1 ಪಾಯಿಂಟ್. ಎರಡನೇ ಪಾಯಿಂಟ್ ಅಬ್ಸರ್ವೇಷನ್ ಮಾಡ್ತೀರಿ, FII ಡಿಆಕ್ಟಿವಿಟಿ ಇನ್ ಕ್ಯಾಶ್ ಮಾರ್ಕೆಟ್. ಅವ್ರು ಈಗಲೂ ಸೆಲ್ ಮಾಡ್ತಾ ಇದ್ದಾರೆ, 3,068 ಕೋಟಿ ಸೆಲ್ ಮಾಡಿದ್ದಾರೆ, 9,000 ಕೋಟಿ ಡಿಐ ಬೈ ಮಾಡಿದ್ದಾರೆ. ದಟ್ ಇಸ್ ವೈ ಮಾರ್ಕೆಟ್ ಹ್ಯಾಸ್ ಪುಶ್ ಬಿಕಾಸ್ ಆಫ್ ಮೇನ್ ಈಸ್ ಇಂಡಿಯನ್ ಅಂಡ್ ಯುರೋಪಿಯನ್ ಟ್ರೇಡ್ ಡೀಲ್ ಅಂಡ್ ಮದರ್ ಆಫ್ ಆಲ್ ಡೀಲ್ ಅಂತ ಇದ್ದಾರೆ. ರೀಸನ್ ಏನಪ್ಪಾ ಅಂದ್ರೆ ಲೋವರ್ ತಾರೀಫ್, ಈಸಿಯಸ್ಟ್ ಮಾರ್ಕೆಟ್ ಆಕ್ಸೆಸ್, ಸ್ಟ್ರಾಂಗರ್ ಸಪ್ಲೈ ಚೈನ್ ಇಂಟಿಗ್ರೇಷನ್. ಸೊ ಇದನ್ನ ನಾವು US ಅನ್ನ ಸೈಡ್ ಲೈನ್ ಮಾಡಿ ಈ ರೀತಿ ಡೀಲ್ಸ್ ಗಳನ್ನ ಮಾಡ್ಕೋತಾ ಇದೀವಿ ಯುರೋಪಿಯನ್ ಮತ್ತೆ ಏಷ್ಯನ್ ಪವರ್ಸ್ಗಳ ಜೊತೆ. ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಗುಡ್ ಡೀಲ್, ಸೊ ಸೈಡ್ ಲೈನಿಂಗ್ ದ US. ಓಕೆ, ಇದನ್ನ ಬಿಟ್ರೆ ನಮಗೆ ಇರೋದು ಇನ್ನೊಂದು ಪಾಯಿಂಟ್ ಏನಪ್ಪ, ADR. ಲುಕ್ ಅಟ್ ಹಿಯರ್, ವಿಪ್ರೋ ಅಂಡ್ ಇನ್ಫೋಸಿಸ್ ಎರಡು ಕಾಂಬಿನೇಷನ್ ಅಲ್ಲಿ ನೋಡಿದ್ರೆ ದೇ ಆರ್ ಲುಕಿಂಗ್ ಲೈಕ್ ಅ ಫ್ಲಾಟ್, ವೆರಸ್ ಬ್ಯಾಂಕ್ಸ್ ಆರ್ ಲುಕಿಂಗ್ ವೆರಿ ಪಾಸಿಟಿವ್. Okay, whereas health sector that Reddy's is showing about 0.5% negative. So overall angle in the ನೋಡಿದ್ರೆ ಫ್ಲಾಟ್ ಟು ಪಾಸಿಟಿವ್ ಆಂಗಲ್ ಇಂದ ಶೋಕಾಸ್ ಮಾಡ್ತಾ ಇದೆ ADR. ಓಕೆ, ದಟ್ಸ್ ಅಬೌಟ್ 25 to 30 ಪಾಯಿಂಟ್ಸ್ ನಾವು ಗಿಫ್ಟ್ ನಿಫ್ಟಿನಲ್ಲಿ ಅದೇ ಪಾಸ್ ಆನ್ ನೋಡ್ತಾ ಇದ್ದೀವಿ, ರೈಟ್? ಓಕೆ, ಸೊ ವಾಟ್ ಅಬೌಟ್ ಡೆರಿವೇಟಿವ್ ಡೇಟಾ? ಸೊ ಡೆರಿವೇಟಿವ್ ಡೇಟಾ ಓದಿದ್ರೆ, ಲುಕ್ ಅಟ್ ಹಿಯರ್, ಡೆರಿವೇಟಿವ್ ಡೇಟಾ ಓದಿದ್ರೆ ನಮಗೊಂದು ಸ್ಥಿತಿಗಳು ಗೊತ್ತಾಗುತ್ತೆ. ಲೈಕ್ ಮಾರ್ಕೆಟ್ ಈಸ್ ಜಸ್ಟ್ ಲೈಕ್ ಶೋಯಿಂಗ್ ಅಬೌಟ್ ಲೈಕ್ ಜಸ್ಟ್ ಲೈಕ್ FI ಆರ್ ಹ್ಯಾವಿಂಗ್ ಅ ಬೇರಿಶ್ ಪ್ಲಸ್ ಹೆಲ್ಸ್ಟ್ and clients over bullish ಇದೀವಿ obviously, and pros are neutral and tactical. And anyway ಮಾರ್ಕೆಟ್ ಈಗ ಮಂತ್ಲಿ ಎಕ್ಸ್ಪೈರಿ ಸ್ವಿಚ್ ಆಗಿರೋದ್ರಿಂದ ಅಟ್ ಲೀಸ್ಟ್ 15 to 30 ಮಿನಿಟ್ಸ್ ವೇಟ್ ಮಾಡಿ. ಅಂಡ್ ನಾವು ಇನ್ನೊಂದು ಎಕ್ಸ್ಪೆಕ್ಟೇಷನ್ ಮಾಡ್ತಿದೀವಪ್ಪ ಅಂದ್ರೆ ಬಜೆಟ್. ಆನ್ February 1 ವಿ ಆರ್ ಎಕ್ಸ್ಪೆಕ್ಟಿಂಗ್ ಅ ಬಜೆಟ್. ಸೊ ಮಾರ್ಕೆಟ್ ಆ ಬಜೆಟ್ ಎಕ್ಸ್ಪೆಕ್ಟೇಷನ್ಗೋಸ್ಕರ ಹೆಚ್ಚು ಕಮ್ಮಿ ವೊಲಟೈಲ್ ಆಗುವ ಸಾಧ್ಯತೆ ಇದೆ. ಅಂಡ್ 3 ಟ್ರೇಡಿಂಗ್ ಡೇಸ್ ಇದೆ. ಸೊ ಬಿಫೋರ್ ಅ ಸಂಡೇ ನಿಮಗೆ ಬಜೆಟ್ ಡೇ ಟ್ರೇಡ್ ಬರುವವರೆಗೂ ಸೊ ಮಾರ್ಕೆಟ್ ವೊಲಟೈಲ್ ಆಗೋ ಸಾಧ್ಯತೆ ಇದೆ. ಯಾರಾದ್ರೂ ಫ್ಯೂಚರ್ ಟ್ರೇಡ್ ಕ್ಯಾರಿ ಮಾಡ್ತೀನಿ ಸರ್ ತಿಂಗ್ಳುಗಟ್ಲೆ, ಅಥವಾ ಆಪ್ಷನ್ಸ್ ಅಲ್ಲಿ ಕ್ಯಾರಿ ಮಾಡ್ತೀನಿ ತಿಂಗ್ಳುಗಟ್ಲೆ, ಈಗ ಬೇಡ. ಅಟ್ಲೀಸ್ಟ್ ಬಜೆಟ್ ಮುಗಿಲಿ, ಏನ್ ಬೇಕಾದ್ ಮಾಡುವಂತರ. ಬಿಕಾಸ್ ಬಜೆಟ್ಗಿಂತ ಮುಂಚೆ ಏನ್ ಮಾಡಿದ್ರು, ಈವೆಂಟ್ಸ್ ಗಿಂತ ಏನೋ ಮಾಡಿದ್ರು, IV ವಿಕ್ಸ್ ಏರಿ ನಿಮಗೆ ಪ್ರಾಬ್ಲಮ್ಗಳು ಕ್ರಿಯೇಟ್ ಮಾಡುತ್ತೆ, ವೊಲಟಾಲಿಟಿ ನಿಮ್ಮನ್ನ ಕಂಟ್ರೋಲ್ ಸಿಗೋದಿಲ್ಲ. ಅದರ್ ದನ್ ದಿಸ್ ಒನ್ ಎಕನಾಮಿಕ್ ಕ್ಯಾಲೆಂಡರ್ ನೋಡ್ಕೊಳ್ಳಿ ಮಾರ್ಕೆಟ್ ನಲ್ಲಿ. ಸೊ US ಟ್ರಂಪ್ ಮತ್ತೆ ಲೈಕ್ ಟ್ರಂಪ್ ಏನೋ ಮಾತಾಡ್ತಾನೆ ಅಂತ ಇದೆ ಸಂಜೆ 7 ಗಂಟೆಗೆ. ಇದರಿಂದ ಕ್ರಿಪ್ಟೋ ಪೊಸಿಷನ್ ನನ್ನೂ ಕೂಡ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಅಂಡ್ ಇವತ್ತು ಕ್ರೂಡ್ ಆಯಿಲ್ ಇನ್ವೆಂಟರಿ ಡೇಟಾ ಕೂಡ ಬರ್ತಾ ಇದ್ದು, ಚೆಕ್ ಔಟ್ ದಟ್ ಒನ್. ಅಂಡ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಾಳೆ ದಿನ ಸೊ ಅದರ ಎಕ್ಸ್ಪೆಕ್ಟೇಷನ್ ಬೇಕು, ದಟ್ ಇಸ್ FOMC ಮೀಟಿಂಗ್. ಸೊ ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಏನಾಗುತ್ತೆ ಅನ್ನೋ ಸ್ಥಿತಿ ಇದೆ. ಸೊ ದಿಸ್ ಕುಡ್ ಗಿವ್ ಯು ಹ್ಯೂಜ್ ಅಪ್ಸ್ ಅಂಡ್ ಡೌನ್ಸ್. ಓಕೆ, ಫಾರ್ ಟುಡೇ ಆರ್ ಟುಮಾರೋ ಬಿ ರೆಡಿ. ಓಕೆ, ಇದನ್ನ ಬಿಟ್ರೆ ಗೋಲ್ಡ್ ಸಖತ್ತಾಗೆ ಎತ್ತಾಕೊಂಡು ಹೋಗಿದ್ದಾನೆ, ನೋಡ್ತೀರಿ 5,200 ಔನ್ಸ್ ಪರ್ ಗೋಲ್ಡ್. ಓಕೆ, ಸೊ ಸಖತ್ತಾಗಿ ಮೇಲ್ಗಡೆ ಹೋಗಿದೆ. ಇವನ್ ಗೋಲ್ಡ್ ಆಯ್ತು, ಆಯಿಲ್ ಕೂಡ ಸಖತ್ತಾಗಿ ಮೊಮೆಂಟಮ್ ಮಾಡ್ತಾ ಇದೆ. ಓಕೆ, ಗೋಲ್ಡ್ ಸಿಗ್ತದಿಲ್ಲೋ ಗೊತ್ತಿಲ್ಲ ಟ್ರೇಡ್, ಬಟ್ ನಿಮಗೆ ಆಯಿಲ್ ಅಲ್ಲಿ ಟ್ರೇಡ್ ಸಿಗ್ಬೋದು. ಲುಕ್ ಅಟ್ ಹಿಯರ್, ಅರ್ಲಿಯರ್ ರಿಜೆಕ್ಷನ್ ಇತ್ತು, ಇದರ ಮೇಲೆಗಡೆ ಮಾರ್ಕೆಟ್ ಹೈಯರ್ ಲೋ ಕ್ರಿಯೇಟ್ ಮಾಡ್ಕೊಳ್ತಾ ಇದೆ. ದಿಸ್ ಕುಡ್ ಗಿವ್ ಯು ಹೈಯರ್ ಲೋ ಸ್ಟ್ರಕ್ಚರ್ ಅಂಡ್ ಗೋ ಟು ದ ಟಾರ್ಗೆಟ್ ಅಬೌಟ್ $64 in coming days. Okay, do check this one. And whereas gold, this is just a higher low structure and completely breaking and going upside. This is just more crazy and gold is becoming so costly. Okay, other than this one ಕೆಲವೊಂದು ಕ್ವೆಶನ್ಸ್ ಇದೆ. ಓಕೆ, ಅವನ್ನು ಕೂಡ ತಗೊಳ್ಳೋಣ. ವಾಟ್ ಅಬೌಟ್ ಲೈಕ್ ಟಾಟಾ ಕನ್ಸ್ಯೂಮರ್ ಬಗ್ಗೆ. ಸೊ ಚಾರ್ಟ್ ಅನಾಲಿಸಿಸ್ ಬಗ್ಗೆ ಕೇಳಿದ್ದೀರಿ ಅನ್ಕೋತೀನಿ, ಬಟ್ ಪ್ರಾಡೆಡ್ ಬಜೆಟ್ ಏನ್ ಬೇಕಾದಾಗ್ಬೋದು. ಸೊ ಸದ್ಯದ ಮಟ್ಟಿಗೆ ನಾನು ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ. ಸೊ ದಿನದ ಆಂಗಲ್ ಇಂದ ಮಾರ್ಕೆಟ್ ಹೆವಿ ಕಾನ್ಸಂಟ್ರೇಟ್ ಮಾಡ್ಕೋತಾ ಇದೆ. ಬಜೆಟ್ ದಿನ ಮಾರ್ಕೆಟ್ ಇದು ಕಿತ್ಕೊಂಡು ಹೋಗೋ ಚಾನ್ಸಸ್ ಕೂಡ ಇರಬಹುದು, ಬಿಕಾಸ್ ಮಾರ್ಕೆಟ್ ಈಸ್ ಹ್ಯಾವಿಂಗ್ ಹೆವಿ ಕಾನ್ಸಂಟ್ರೇಷನ್. ಸೊ ಮೇಜರ್ ರಿಜೆಕ್ಷನ್ ನ ಮಾರ್ಕ್ ಮಾಡ್ಕೋತೀನಿ, ದಟ್ ಇಸ್ ಅಬೌಟ್ 1250 level. I repeat here, 1250 level. And market is doing higher low structure as it goes upside here.
ಸೊ ನೋಡ್ಕೋತೀರಿ ಈ ಸ್ಟ್ರಕ್ಚರ್, high yellow structure, high yellow structure, high yellow structure, and do expect market 1250 break and go continuously upside here. ಸೊ ಈ ರೀತಿ ಆಗುವ ಸಾಧ್ಯತೆ ಇದೆ ಟಾಟಾ ಕನ್ಸ್ಯೂಮರ್. ಸೊ ನೆಕ್ಸ್ಟ್ ಸಿ ದಿಸ್ ಒನ್ BEL ಏನ್ ಆಗ್ತಾ ಇರಬಹುದು. ಸೊ ಕ್ವೆಶನ್ ಇದೆ BEL, ಇದ್ರೊಳಗೂ ಕೂಡ ನೋಡ್ಕೋತೀರಿ ಮೇಜರ್ ರಿಜೆಕ್ಷನ್ ಬಂದು ನಿಂತ್ಕೊಂಡಿದೆ. that's about 425. ಮಾರ್ಕೆಟ್ ಇದ್ರ ಮೇಲೆ ಬ್ರೇಕ್ ಆದ್ರೆ ನಿಮಗೆ ರ್ಯಾಲಿ ಸಿಗುತ್ತೆ. ಟಿಲ್ ದಟ್ ಇಟ್ ಈಸ್ ನಾಟ್ ಓಕೆ. ಸೊ BEL ಅಲ್ಲಿ ನಿಮಗೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕೂಡ ಕಾಣ್ತಾ ಇರಬಹುದು. ಬಟ್ understand here, when the like this one like level 425 breaks, then only you are trading. Okay, overall angle in the nodkontre market just showing about a positive open here. S&P 500, Nasdaq and even Dow Jones all positive close agiddu. Sadyada mattige Asian markets negative iddu. We expect a market to have a positive and fundamentally European Indian deal goskara positive continuation expectation ಮಾಡ್ತಾರೆ. ಬಿಕಾಸ್ ಟೆಕ್ನಿಕಲಿ ಮಾರ್ಕೆಟ್ ನಿಮಗೆ ಲೈಕ್ ಒಂದು ಹ್ಯಾಮರ್ ಕಂಡ ಪ್ಯಾಟರ್ನ್ಸ್ ನ ಕ್ರಿಯೇಟ್ ಮಾಡಿದ್ದು. ಎಸ್ ಅಫ್ಕೋರ್ಸ್ ಇವತ್ತಿನ ಹೈ ಬ್ರೇಕ್ ಆಗಿ ಕಂಟಿನ್ಯೂ ಆಗೋ ಸಾಧ್ಯತೆ ಇದೆ. ಫಸ್ಟ್ ಟಾರ್ಗೆಟ್ 25,350 ಅಂಡ್ 25,500 ನೆಕ್ಸ್ಟ್ ಟಾರ್ಗೆಟ್ಸ್. ಸೊ ಡೂ ಟೇಕ್ ಕೇರ್. ಯಾವುದೇ ರೀತಿ ಚೇಂಜಸ್ ಇದ್ರೆ ಡೆಫಿನೆಟ್ಲಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಹಾಕ್ತಿರ್ತೀರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು